ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಎಂದು ಭಾವಿಸ್ತೇನೆ ವೀಕ್ಷಕರೇ. ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಅಂದರೆ ನಮ್ಮೆಲ್ಲ SSLC ಸ್ಟೂಡೆಂಟ್ಸ್ ಕೂಡ ಅವರ ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಹಾಗೆ ರಿಸಲ್ಟ್ ಬಂದು ಮುಂದಿನ ಕತೆ ಏನು ಕೋರ್ಸನ್ನು ತಗೋಬೇಕು, ಕಾಮರ್ಸ್ ತಗೋಬೇಕಾ, ಆರ್ಟ್ಸ್ ತಗೋಬೇಕಾ ಅಥವಾ ಸೈನ್ಸ್ ತಗೋಬೇಕಾ ಅನ್ನುವ ಒಂದು ಚಿಂತೆಯಲ್ಲಿದ್ದೀರಾ ಅಂತಲೂ ಕೂಡ ಗೊತ್ತು. ಹಾಗಿದ್ರೆ ಈ ಒಂದು ಕೊನೆಗೂ ಈ ಒಂದು SSLC ರಿಸಲ್ಟ್ನ ದಿನಾಂಕ ನಿಗದಿಯಾಗಿದೆ. ಸೊ ಇದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾತಾಡ್ತಾನೆ. ಸೊ ನೀವೇನು ಮಾಡಬೇಕು, ತಪ್ಪದೇ ಈ ಒಂದು ವಿಡಿಯೋನ ಕೊನೆಯ ತನಕ ಮಿಸ್ ಮಾಡದೆ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತೇನೆ, ಓಕೆನಾ. ಸೊ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಹಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತೇನೆ. ಹಾಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಾ, ಲೈಕ್ ಮಾಡಿದ್ದೀರಾ, ಕಮೆಂಟ್ ಮಾಡಿದ್ದೀರಾ, ಅವ್ರಿಗೆ ತುಂಬ ತುಂಬ ಥ್ಯಾಂಕ್ಸ್ ಲಾಟ್ ಅಂತ ಹೇಳ್ತೇನೆ. ಸೊ ಸ್ನೇಹಿತರೆ, ಯಾವಾಗ ಒಂದು ಮೇ 2nd ವೀಕ್ ಒಳಗಡೆ ನಿಮಗೆಲ್ರಿಗೂ ಕೂಡ ಈ ಒಂದು ರಿಸಲ್ಟ್ ಅನೌನ್ಸ್ಮೆಂಟ್ನ ಬಗ್ಗೆ ನಾನು ಮಾತಾಡ್ತಾನೆ ಇದ್ದೆ. ಸೊ ಎಲ್ರಿಗೂ ಕೂಡ ಈ ಒಂದು ವಿಷಯ ಗೊತ್ತೇ ಇದೆ, ಈ ಒಂದು SSLC ರಿಸಲ್ಟ್ ಬರುತ್ತೆ ಅಂತ. ಸೊ ನನಗೆ ಸಿಕ್ಕಿದ ಮಾಹಿತಿಯ ಮೇರೆಗೆ ಮೇ 2 ಅಂದರೆ ಮೇ 2ರಂದು SSLC ಫಲಿತಾಂಶ ಪ್ರಕಟಣೆ ಅಂತೂ KSEAB ಅಧಿಕೃತ ಮಾಹಿತಿ ನೀಡಿದೆ. ಸೊ 2025ನೇ ಸಾಲಿನ SSLC ವಾರ್ಷಿಕ ಪರೀಕ್ಷೆ 1ರ ಫಲಿತಾಂಶ ಪ್ರಕಟಣೆಗೆ ದಿನಗಣನೆ ಶುರುವಾಗಿದೆ. ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯ KSEAB ಪ್ರಾರಂಭಿಕ ಮಾಹಿತಿ ಪ್ರಕಾರ SSLC ಫಲಿತಾಂಶವನ್ನು ಮೇ 2ರಂದು ಪ್ರಕಟಿಸುವ ಸಾಧ್ಯತೆ ಇದೆ. ಸೊ ಸಾಮಾನ್ಯ ಪ್ರವೇಶ ಪರೀಕ್ಷೆ CET ಫಲಿತಾಂಶವನ್ನು ಕೂಡ ಮೇ 3ನೇ ವಾರ ಪ್ರಕಟಿಸುವ ಸಾಧ್ಯತೆ ಇದೆ ಎಂದು ಮೂಲಗಳ ಮೂಲಕ ನನಗೆ ತಿಳಿದು ಬಂದಿದೆ. ನಾನು ಮಾಹಿತಿಯನ್ನು ಕಲೆಕ್ಟ್ ಮಾಡಿದ ಮೂಲಗಳ ಮೂಲಕ ನನಗೆ ತಿಳಿದು ಬಂದಿದೆ. ಸೊ ಈ ಹಿನ್ನೆಲೆಯಲ್ಲಿ ರಾಜ್ಯದ ವಿದ್ಯಾರ್ಥಿಗಳಲ್ಲಿ ಫಲಿತಾಂಶ ಪ್ರಕಟಣೆಯ ನಿರೀಕ್ಷೆ ದಿನದಿಂದ ದಿನಕ್ಕೆ ಹೆಚ್ಚುತ್ತದೆ ಅಲ್ವಾ. ಸೊ ಎಲ್ರಿಗೂ ಕೂಡ ತುಂಬ ಜನ ಗಾಬರಿಲಿರ್ಬೋದು, ತುಂಬ ಜನ ಖುಷಿಯಲ್ಲಿರ್ಬೋದು, ತುಂಬ ಜನ ನೆಕ್ಸ್ಟ್ ಫ್ಯೂಚರ್ ಬಗ್ಗೆ ಏನು ಅಂತ ಥಿಂಕ್ ಮಾಡ್ತಾ ಇದ್ದೀರಾ. ಸೊ CET ರಿಸಲ್ಟ್ ಕೂಡ ಈ ಒಂದು ಮೇ 3ನೇ ವಾರದಲ್ಲಿ ಈ ಒಂದು CET ರಿಸಲ್ಟ್ ಪ್ರಕಟವಾಗುತ್ತೆ. ಹಾಗೆ ಮೇ 2 ಅಂದರೆ ಮೇ 2ರಂದು ಈ ಒಂದು SSLC ಪರೀಕ್ಷೆಯ ಫಲಿತಾಂಶ ಪ್ರಕಟವಾಗಲಿದೆ ಅಂತ ನನಗೆ ಬಂದ ಮಾಹಿತಿಯ ಮೇರೆಗೆ ಹೇಳ್ತಾ ಇದ್ದೇನೆ. ಸೊ ಪರೀಕ್ಷೆ ಹಾಗೂ ಮೌಲ್ಯಮಾಪನ ಪ್ರಕ್ರಿಯೆ ಈಗಾಗಲೇ ಮುಗಿಯುವ ಹಂತದಲ್ಲಿದೆ. ಸೊ 2025ನೇ ಸಾಲಿನ SSLC ವಾರ್ಷಿಕ ಪರೀಕ್ಷೆ 1 ಮಾರ್ಚ್ 21ರಿಂದ ಏಪ್ರಿಲ್ 4ರವರೆಗೆ ರಾಜ್ಯದ ವಿವಿಧ ಪರೀಕ್ಷಾ ಕೇಂದ್ರಗಳಲ್ಲಿ ಯಶಸ್ವಿಯಾಗಿ ನಡೆಯಿತು. ಸೊ ಪರೀಕ್ಷೆ ನಂತರ ಕೋಡಿಂಗ್ ಮತ್ತು ಡಿಕೋಡಿಂಗ್ ಪ್ರಕ್ರಿಯೆ ಏಪ್ರಿಲ್ 11ರಿಂದ ಪ್ರಾರಂಭವಾಗಿ ಅಲ್ಲಿ ಸ್ವಲ್ಪ ಅಡೆತಡೆಯಿಂದ ಈ ಒಂದು 15-16ನೇ ತಾರೀಕಿಂದ ಪ್ರಾರಂಭ ಮಾಡಿದ್ರು. ಸೊ ಏಪ್ರಿಲ್ 15ರಿಂದ ಜಿಲ್ಲಾ ಮೌಲ್ಯಮಾಪನ ಕೇಂದ್ರಗಳಲ್ಲಿ ಮೌಲ್ಯಮಾಪನ ಆರಂಭಗೊಂಡಿತ್ತು. ಸೊ ಈಗಾಗಲೇ ಮೌಲ್ಯಮಾಪನ ಪ್ರಕ್ರಿಯೆ ಪೂರ್ಣಗೊಂಡಿದ್ದು ಕಂಪ್ಯೂಟರ್ ದಾಖಲೀಕರಣ ಡಾಟಾ ಎಂಟ್ರಿ ಪ್ರಗತಿಯಲ್ಲಿದೆ. ಸೊ 3 ದಿನಗಳಲ್ಲಿ ಅಂದರೆ 31 ಅಲ್ವಾ, ಈಗಾಗಲೇ ಮುಗಿದಿದೆ. ಇವತ್ತು ಡೇಟ್ ಕಳೀತಾ ಬರ್ತಾ ಇದೆ. ಸೊ 3 ದಿನಗಳಲ್ಲಿ ಈ ಒಂದು ಎಲ್ಲ ಡೇಟಾ ಎಂಟ್ರಿ ಮುಗಿದು ಅದರ ತಕ್ಷಣವೇ ಅಧಿಕೃತ ಫಲಿತಾಂಶ ನಿಮಗೆ ಪ್ರಕಟವಾಗಲಿದೆ. ಸೊ ಫಲಿತಾಂಶ ಪ್ರಕಟಿಸಿದ ನಂತರ ಇರುವ ಅವಕಾಶಗಳನ್ನ ಯಾರೂ ಕೂಡ ಬಿಡಬೇಡಿ. ಸೊ ಫಲಿತಾಂಶದ ಪ್ರಕಟವಾದ ನಂತರ ವಿದ್ಯಾರ್ಥಿಗಳು ತಮ್ಮ ಪರೀಕ್ಷಾ ಫಲಿತಾಂಶದ ಅಂಕಗಳನ್ನು ಆ ಕೂಡಲೇ ಆನ್ಲೈನಲ್ಲಿ ಪರಿಶೀಲಿಸ್ಬೋದು. ಸೊ ಫಲಿತಾಂಶ ತೃಪ್ತಿ ಕೊಡದಿದ್ದರೆ ಉತ್ತರ ಪತ್ರಿಕೆ ಮರುಪರಿಶೀಲನೆ ಅಂದರೆ ಇವ್ಯಾಲ್ಯೂಯೇಷನ್ಗೆ ಕೂಡ ನಿಮಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳ್ತಾರೆ. ಸೊ ವಿದ್ಯಾರ್ಥಿಗಳು ತಮ್ಮ ಉತ್ತರ ಪತ್ರಿಕೆಯ ಪ್ರತಿಯನ್ನು ಪಡೆಯಲು ಅಧಿಕೃತ ವೆಬ್ಸೈಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿ. ಹಾಗೆ ಪರೀಕ್ಷೆಯಲ್ಲಿ ಅಲ್ಪ ಅಂಕ ಪಡೆದ ವಿದ್ಯಾರ್ಥಿಗಳು ಮುಂದಿನ ಹೆಚ್ಚುವರಿ ಪರೀಕ್ಷೆ ಅಂದರೆ ಸಪ್ಲಿಮೆಂಟರಿ ಎಕ್ಸಾಮ್ ಬರೆಯಲು ಕೂಡ ನಿಮಗೆ ಅವಕಾಶವನ್ನು ಪಡೆಯುತ್ತಾರೆ. ಸೊ ಇದರ ವೇಳಾಪಟ್ಟಿ ಮತ್ತು ಅರ್ಜಿ ಪ್ರಕ್ರಿಯೆಯ ಬಗ್ಗೆ ಪ್ರಕಟಣೆ ಅವರು ಕೊಡ್ತಾರೆ ಅಂತ ಕೂಡ ಹೇಳಿದ್ದಾರೆ. ಸೊ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ನೀವು ರಿಸಲ್ಟ್ ಬಂದ ಮೇಲೆ ತಯಾರಿಯನ್ನು ನಡೆಸಿ ಬೇಗನೆ. ಸೊ SSLC ಫಲಿತಾಂಶವನ್ನು ವಿದ್ಯಾರ್ಥಿಗಳ ಮುಂದಿನ ವಿದ್ಯಾಭ್ಯಾಸದಲ್ಲಿ ಮಹತ್ವಪೂರ್ಣ ಹೆಜ್ಜೆಯಾಗಿದೆ. ಸೊ ಈ ಫಲಿತಾಂಶದ ಆಧಾರದ ಮೇಲೆ ದ್ವಿತೀಯ PUC ಅಥವಾ ITI ಪಾಲಿಟೆಕ್ನಿಕ್ ವೃತ್ತಿಪರ ತರಬೇತಿ ಕೋರ್ಸ್ಗಳಿಗೆ ನೀವು ಕೂಡ ಸೇರ್ಪಡೆಗೊಳ್ಬೋದು ಅಲ್ವಾ. ಸೊ ಉತ್ತಮ ಅಂಕಗಳಿಸಿದವರು ಉತ್ತಮ ಕಾಲೇಜುಗಳಲ್ಲಿ ಪ್ರವೇಶ ಪಡೆಯಲು ಹೆಚ್ಚು ಅವಕಾಶ ಹೊಂದಿರ್ತಾರೆ. ಇನ್ನು ವಿದ್ಯಾರ್ಥಿಗಳ ಭವಿಷ್ಯದ ಗುರಿಗಳ ದಿಕ್ಕಿನಲ್ಲಿ ನಿರ್ಧಾರ ಮಾಡಲು ಫಲಿತಾಂಶ ಕೂಡ ದಾರಿದೀಪವಾಗಲಿದೆ ನಿಮಗೆ. ಸೊ ಫಲಿತಾಂಶ ಹೇಗೆ ಪಡೆಯುವುದು ಕೂಡ ನಿಮಗೆ ಗೊತ್ತೇ ಇದೆ ಅಲ್ವಾ. ಸೊ SSLC karnataka.government.in ಅಥವಾ carresults.nic.inಗೆ ನಿಮಗೆ ಭೇಟಿ ನೀಡಿ ನಿಮಗೆ ಈ ಒಂದು ಫಲಿತಾಂಶವನ್ನು ಕೂಡ ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಹಾಗೆ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್ ಒನ್ಸ್ ಅಗೇನ್ ಅಂತ ಹೇಳ್ತೇನೆ. ಸೊ ನಿಮಗೆಲ್ರಿಗೂ ಕೂಡ ಈ ಒಂದು ಒಳ್ಳೆ ಮಾರ್ಕ್ಸ್ ಬರಲಿ ಅಂತ ಕೂಡ ನಾನು ಹೇಳ್ತಾ ಇದ್ದೇನೆ. ಸೊ ಒಳ್ಳೆ ಮಾರ್ಕ್ಸ್ ಬಂದು ಎಲ್ಲರೂ ಕೂಡ ಉತ್ತೀರ್ಣರಾಗಿ ಅಂತ ಕೂಡ ನಾನು ಮನಸಾರೆ ಹಾರೈಸ್ತಾ ಇದ್ದೇನೆ. ಸೊ ಎಲ್ಲರೂ ಕೂಡ ಭವಿಷ್ಯದ ಒಂದು ಚಿಕ್ಕ ಒಂದು ದಾರಿದೀಪ ಅಂತಲೇ ಹೇಳ್ಬೋದು ಈ ಒಂದು SSLC ಅಲ್ವಾ. ಸೊ ಎಲ್ಲರೂ ಕೂಡ ಒಳ್ಳೆ ಮಾರ್ಕ್ಸ್ ತೆಗೊಳ್ಳಿ, ಎಲ್ಲರೂ ಕೂಡ ಪಾಸಾಗಿ ಮುಂದಿನ ಭವಿಷ್ಯವನ್ನು ನೀವೇ ರೂಪುಗೊಳಿಸಿ ಅಂತ ಹೇಳ್ತಾ, ಇದ್ರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ನಿಮಗೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾಪ್ ಮಾಡ್ತೇನೆ. ಅಂಟಿಲ್ ದೆನ್ ಸಿ ಯು, ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು. ಥ್ಯಾಂಕ್ ಯು.